ಎಪಿಎಂಸಿ ಕಚೇರಿಗೆ ಬಾರದ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಮಾನ್ವಿ ಎಪಿಎಂಸಿ ಕಚೇರಿಯ ಕರ್ಮಕಾಂಡವಿದು. ರೈತ ಸಂಘದ ಮುಖಂಡ ಬಂಡೆಗುರು ಗಂಭೀರ ಆರೋಪ. 1 ತಿಂಗಳಿಂದ ಕಚೇರಿಗೆ ಬಾರದ ರಂಗನಾಥ ದೇಸಾಯಿ ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ. ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ ನಡೀತಾ ಇತ್ತು. ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ 1 ತಿಂಗಳಿಂದ ಕಚೇರಿಗೆ ಬಾರದೆ ಇರೋದ್ರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ಅವರನ್ನ ನೋಡಬೇಕಾದ್ರೆ ಕರೆ ಮಾಡಿ ಅನ್ಯಾಯದ ಬಗ್ಗೆ ತಿಳಿಸಿದ್ರು 1 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ. ಕಚೇರಿಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಪ್ರಭಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆಂಬ ನೆಪ ಹೇಳ್ತಾರೆ. ಹತ್ತಿ ಖರೀದಿ ನೆಪದಲ್ಲಿ ರೈತರಿಗೆ ಅನ್ಯಾಯವಾದರೂ ಕೂಡ ಮಾನ್ವಿ ಎಪಿಎಂಸಿ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಕಣ್ಣಿದ್ದು ಕೂಡರಾಗಿದ್ದರಿಂದ ಅಕ್ರಮ ಹತ್ತಿ ಖರೀದಿದಾರರಿಂದ ಎಪಿಎಂಸಿ ಅಧಿಕಾರಿಗಳು ಮಾಮೂಲಿ ತಿನ್ನುತ್ತಿದ್ದರಿಂದ ಈ ವ್ಯವಸ್ಥೆ ಮಾನ್ವಿಯಲ್ಲಿ ಇದೆ ಎಂದು ರೈತ ಸಂಘದ ಮುಖಂಡ ಹೊಳೆಪ್ಪ ಕಿಡಿಕಾರಿದ್ದಾರೆ. ಹೊನ್ನಪ್ಪ ಕಟ್ಟಿಮನಿ, ಎಸ್ಕೆ ನ್ಯೂಸ್, ಮಾನ್ವಿ. ನನ್ನ ಹೆಸರು ಬಂಡೇಗುರು ಅಂತೇಳಿ, ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷರು ಮಾನ್ವಿ. ಇಲ್ಲಿ ಮಾನ್ವಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ ಆಗಿರುವಂಥ ಒಬ್ಬ ಅಧಿಕಾರಿ ರಂಗನಾಥ್ ದೇಸಾಯಿ ಅವರು 1 ತಿಂಗಳ ಹಿಂದೆ ಆ ಅಧಿಕಾರಿ ಕಚೇರಿಗೆ ಬರಲಾರದೆ ನಾನು ಪ್ರಭಾರಿ ಇದ್ದೀನಿ, ದೇವದುರ್ಗ ಹೋಗ್ತೀನಿ, ನಾನು ಮಾನ್ವಿಗೆ ಹೋಗ್ತೀನಿ, 2 ಕಡೆ ಅದೇ ಪ್ರಭಾರಿ ಇದ್ದೀನಿ ಅಂತೇಳಿ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಇದು ಮಾಡಿದ್ದಾರೆ. ದಯವಿಟ್ಟು ಅವರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ. ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಹತ್ತಿ ಖರೀದಿಗೆ ಓಪನ್ ಆಗಿದೆ. ಮತ್ತು ರಂಗನಾಥ್ ದೇಸಾಯಿ ಅವರು ಏನಾದರೂ ಕ್ರಮ ಕೈಗೊಳ್ಳುವಾಗ ಏನು ತಾವು ಒಂದು ರೀತಿಯಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಸರ್? ಇವರು ಶಾಮೀಲಾಗಿದ್ದಾರೆ ಸರ್. ಮಾನ್ವಿಲಿ ಏನಂದರೆ ಈಗ ಬಾಗಲವಾಡ ಆಯ್ತು, ಪೋತ್ನಾಳ ಆಯ್ತು, ಅಮರೇಶ್ವರ ಕ್ಯಾಂಪ್ ಆಯ್ತು, ಈ ಕಡೆ ಸಿರವಾರ, ಈ ಕಡೆ ನೀರ್ಮಾನ್ವಿ, ಇವರೆಲ್ಲ ತಿಂಗಳ ಇಷ್ಟು ಕ್ವಿಂಟಲಿಗೆ ಇಷ್ಟು ಅಂತೇಳಿ ರಂಗನಾಥ್ ದೇಸಾಯಿ ಅವರು ಮಾಮೂಲಿಯನ್ನು ಪಡಿಸಿದ್ದಾರೆ ಸರ್. ಯಾಕಂದರೆ ಈಗ ಅಧಿಕೃತ ಅಂದ್ರೆ ಲೈಸೆನ್ಸ್ ತಗೊಂಡಿರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಅಧಿಕೃತವಾದ ಲೈಸೆನ್ಸ್ ತಗೊಂಡ್ರು ಅನಧಿಕೃತವಾದ ಎಷ್ಟೋ ಹತ್ತಿ ಕೇಂದ್ರಗಳು ಮಾನ್ವಿಯಲ್ಲಿ ಎಷ್ಟೋ ಸಿನ್ನೂರಿಂದ ರಾಯಚೂರು ನೋಡ್ತಾನ, ರಾಯಚೂರಿಂದ ಸಿನ್ನೂರು ತನ ಭಾಳಷ್ಟು ಕಂಡು ಬರ್ತಿದೆ ಸರ್. ಆದರೂ ಸಹ ಇವರು ರಂಗನಾಥ್ ದೇಸಾಯಿ ಅವರು ಯಾವುದೇ ಆದ ಒಂದು ಆ್ಯಕ್ಷನ್ ತಗೊಂಡಿಲ್ಲ ಸರ್. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಸರ್, ದಯವಿಟ್ಟು ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಸರ್, ಇಲ್ಲಾಂದ್ರೆ ಅಮಾನತು ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಅಲ್ಲ ಸರ್, ಏನಂತಂದರೆ ಈ ರೀತಿಯಾಗಿದೆ ಅಂದರೆ ರೈತರಿಗೆ ಒಂದು ರೀತಿಯಲ್ಲಿ ಎಪಿಎಂಸಿ ಇಲಾಖೆ ಇದ್ದರೂ ಕೂಡ ರೈತರಿಗೆ ಮೋಸ ಮಾಡೋದಕ್ಕೆ ಇಲಾಖೆ ಇದ್ದಾನ ಅಥವಾ ರೈತರಿಗೆ ಒಂದು ರೀತಿಯಲ್ಲಿ ನ್ಯಾಯ ಕೊಡಿಸುವ ಇಲಾಖೆ ಇದ್ದಾನ? ಇದು ರೈತರಿಗೆ ಮೋಸ ಮಾಡುವಂಥ ದೊಡ್ಡ ಒಂದು ಇಲಾಖೆ ಆಗಿದೆ ಸರ್. ಇದು ಕರ್ನಾಟಕದಲ್ಲಿ ಮಾನ್ವಿ ತಾಲೂಕು ಅಂದ್ರೆ ಸರ್ ರೈತರಿಗೆ ಭಾಳಷ್ಟು ಮೋಸ ಮಾಡುವಂಥ ಒಂದು ಅಧಿಕಾರಿ ಅಂದ್ರೆ ರಂಗನಾಥ್ ದೇಸಾಯಿ ಸರ್. ಯಾಕೆಂದರೆ ಸರ್ ಮಹಾರಾಷ್ಟ್ರ ಮತ್ತು ಸೊಲ್ಲಾಪುರದಿಂದ ಎಷ್ಟೋ ಲಾರಿಗಳು ಬರ್ತವೆ ಸರ್. ಅನಧಿಕೃತವಾದ ಲಾರಿಗಳು ಬಂದು ಕಾಟಲಿ ಯಾವಾಗ ಕಾಟ ತಗೊಂಡು ಅದು ಕೇಜ್ ಆಗೋದು ಇದು ಮಾಡ್ತಾ ಇದ್ದಾರೆ ಸರ್.